ವರ್ಷಗಳ ಹಿಂದಿನ ಎಳೆಯೂರು ಹಳ್ಳಿ. ರಾಜು ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದ ಹುಡುಗ. ದೀಪಾವಳಿ ರಜೆಗೆ ತನ್ನ ಅಜ್ಜನ ಹಳ್ಳಿಗೆ ಬಂದಿದ್ದ. ಹಳ್ಳಿ ಸಮೀಪದ ಹೊಲದ ಮಧ್ಯೆ ಒಂದು ಹಳೆಯ ಬಿಳಿ ಮನೆ ಇತ್ತು. ಬಹುಶಃ ಶತಮಾನಗಳಷ್ಟು ಹಳೆಯದು. ಹಳ್ಳಿಗರು ಅದನ್ನು ಅಶುಭ ಮನೆ ಎಂದೇ ಕರೆಯುತ್ತಿದ್ದರು. ಅಜ್ಜ ಹೇಳಿದಂತೆ ಆ ಮನೆಯ ಹಿಂದಿನ ಬೃಹತ್ ಅರಳಿಮರಕ್ಕೆ ಹತ್ತಿರ ಯಾರೂ ಹೋಗೋದಿಲ್ಲ. ಅಲ್ಲಿ ರಾತ್ರಿ ಕತ್ತಲೆ ಬಿದ್ದ ನಂತರ ಅಸಹಜ ಶಬ್ದಗಳು ಬರುತ್ತವೆ ಎಂದರು. ರಾಜು ಕುತೂಹಲದಿಂದ ಕೇಳಿದ, ಅಜ್ಜ, ನೀವು ಹೋಗಿದ್ದೀರಾ? ಅಜ್ಜ ನೆನಪಿನಲ್ಲಿ ಮುಳುಗಿ ಹೇಳಿದರು. ಒಮ್ಮೆ ಹೋದ ನಂತರ ಏನು ನಡೆದಿದೆ ಗೊತ್ತಾ? ರಾತ್ರಿಯ ಹೊತ್ತಿಗೆ ಚಂದ್ರನ ಬೆಳಕು ಇಡೀ ಹಳ್ಳಿಯನ್ನೇ ಮೋಹಿಸುತ್ತಿತ್ತು. ರಾಜು ತನ್ನ ಮೊಬೈಲ್ ಟಾರ್ಚ್ ತೆಗೆದುಕೊಂಡು ಶಾಂತವಾಗಿ ಮನೆಯತ್ತ ನಡೆದುಕೊಂಡ. ಮನೆಯ ಬಾಗಿಲು ಬಾಗನೆ ಬಿದ್ದಿತ್ತು. ಕಿಚಕಿಚ ಸದ್ದು, ಗಾಳಿ ಬೀಸಿ. ಹಿಂದಿನ ಮರದ ಕಡೆಗೆ ನಡೆದುಕೊಂಡ. ಅವನ ಕಣ್ಣಿಗೆ ಬಿದ್ದದ್ದು ಒಂದು ಹಳತಾದ ಡೈರಿ. ಪುಟಗಳು ನೀರಿನಲ್ಲಿ ನೆನೆದು ಕೆಲವಷ್ಟು ಹಾಳಾಗಿದ್ದರೂ ಇಂಕಿನೊಂದಿಗೆ ಬರೆಯಲಾಗಿತ್ತು, ಈ ಮನೆ ನನ್ನದೇ. ಆದರೆ ಮರದ ಕೆಳಗಿನ ಗುಟ್ಟು ಯಾರೂ ತಿಳಿಯಬಾರದು. ಇಲ್ಲಿ ಪತ್ರ ರಕ್ತದ ಚುಟುಕುಗಳಿಂದ ಕಳೆದು ಹೋಗಿತ್ತು. ರಾಜು ಬೆಚ್ಚಿಬಿದ್ದು ನೋಡಿ. ಯಾರೋ ನಕ್ಕಂತ ಶಬ್ದ ಕೇಳಿಸಿತು. ಆ ಮರದ ಕೆಳಗೆ ಮಣ್ಣು ಸ್ವಲ್ಪ ತೋಡಿದಾಗ ಒಂದು ಲೋಹದ ಬಾಕ್. ಅದರೊಳಗೆ ಒಂದು ಹಳೆ ಮಕ್ಕಳ ಫೋಟೋ, ಕೆಲವು ಸೀಮೆಯ ಲೋಚನಾಲು ಮತ್ತು ಒಂದು ಕಪ್ಪು ಬಣ್ಣದ ಮೊಗವಸ್ತ್ರ, ಮ್ಯಾಸ್ಕ್. ಹಠಾತ್ ಅವನ ಹಿಂದಿನಿಂದ ಮೃದುವಾದ ಗಾಳಿಯೊಡನೆ ಶಬ್ದವೊಂದು, ಇದು ನನ್ನದು. ರಾಜು ತಿರುಗಿ ನೋಡಿದ. ಬಿಳಿ ಉಡುಪು ಧರಿಸಿದ ಹುಡುಗಿ ಓಡುತ್ತಾ ಮರದ ಹಿಂದೆ ಕರಗಿದಂತಾಯಿತು. ಮೊಬೈಲ್ ಟಾರ್ಚ್ ಆಫ್ ಆಯಿತು. ಎಲ್ಲಿಂದಲೋ ಬಾನಿಗೆ ಹಾರುವ ನಕ್ಕಾಟ ಅವನ ಗಾಳಿಯ ಗತಿಯನ್ನು ತಟ್ಟಿತು. ಮೂಗು, ಕಣ್ಣು, ತಲೆ ಒತ್ತಡದಿಂದ ತುಂಡಾಗಿತ್ತಿರುವಂತೆ ಭಾಸ. ಅವನು ಓಡಲು ಯತ್ನಿಸಿದರೂ ಆ ಮರದ ಛಾಯೆ ಅವನ ಕಾಲು ಹಿಡಿದಂತಾಯಿತು. ಹೆಜ್ಜೆಗೆ ಹೆಜ್ಜೆ ತಾಕಿ ಬಿದ್ದ. ಮಣ್ಣು ತುಂಬಿದ ಹೊಳಪು. ಮರದಿಂದ ಪುಟ್ಟ ಪುಟ್ಟ ಕೈಗಳು ಹೊರಬಂದು ಅವನನ್ನು ಹಿಡಿಯುತ್ತಿದ್ದವು. ಚೀಟ, ಶಬ್ದ. ಕುಸಿತ ದಿನದ ಬೆಳಗಿನಲ್ಲಿ ರಾಜು ಅಂಗಣದಲ್ಲಿ ಪತ್ತೆಯಾದ. ಅವನು ಒಂದು ಮಾತು ಮಾತ್ರ ಹೇಳುತ್ತಿದ್ದ, ಅವಳು ಮರದೊಳಗೆ ಇದ್ದಾಳೆ, ಇನ್ನೂ ಕಾದಿದ್ದಾಳೆ. ಆ ದಿನದ ನಂತರ ರಾಜು ಮತ್ತೆ ಆ ಮನೆಗೆ ಹೋಗಲಿಲ್ಲ. ಆದರೆ ಆ ಮರ ಇನ್ನೂ ನೆನೆಸಿಕೊಳ್ಳುತ್ತದೆ.